ಎಲ್ಲರಿಗೂ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಹಾರ್ದಿಕ ಶುಭಾಶಯಗಳು. ನನ್ನೆಲ್ಲ ಹೆಣ್ಣು ಮಕ್ಕಳಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ತಾವು ತುಂಬ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಜೀವನದಲ್ಲಿ ಏನಾದರೂ ಒಂದು ಗುರಿಯನ್ನು ಇಟ್ಟುಕೊಂಡ್ರೆ ಶಿಕ್ಷಣ ಪಡೆಯಿರಿ, ಅದಕ್ಕೆ ತಕ್ಕ ಹಾಗೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ. ಯಾಕೆ ಅಂತಂದರೆ, ಒಂದು ಹೆಣ್ಣು ಮಗಳು ಶಾಲೆ ಕಲ್ತಿದ್ದೇ ಆದರೆ ಒಂದು ಶಾಲೆ ತೆರೆದಂತೆ ಅಂತ ಒಂದು ಗಾದೆ ಮಾತು ಕೂಡ ಇದೆ. ನೀವು ಅದಕ್ಕಾಗಿ ಶಿಕ್ಷಣವನ್ನು ಪಡೆಯಿರಿ. ಎಲ್ಲರೂ ಶಿಕ್ಷಣ ಪಡೆಯೋದು ಬಹಳ ಮುಖ್ಯವಾದಂಥ ವಿಷಯ. ಅದರ ಜೊತೆಗೆ ನಮ್ಮ ಕುಟುಂಬ, ನಮ್ಮ ಎಲ್ಲ ಸದಸ್ಯರನ್ನು ಅವರ ಆತ್ಮವಿಶ್ವಾಸವನ್ನು ಗೆದ್ದು ಅವರ ಜೊತೆಗೆ ಇದ್ದು ನಾವೆಲ್ಲರೂ ನಮ್ಮದೇ ಆದಂಥ ಒಂದು ಕ್ಷೇತ್ರದಲ್ಲಿ ಸಾಧಿಸಬೇಕಾದಂಥ ಹಲವಾರು ಸವಾಲುಗಳು ನಮ್ಮ ಮುಂದೆ ಇವೆ. ಅವುಗಳನ್ನು ದಿಟ್ಟವಾಗಿ ತಾವೆಲ್ಲರೂ ಎದುರಿಸಬೇಕು. ಅದಕ್ಕೆ ಮುಖ್ಯವಾಗಿ ಬೇಕಿರುವುದು ಆತ್ಮವಿಶ್ವಾಸ. ಸಹೋದರಿಯರೇ, ಇವತ್ತು ಹೆಣ್ಣಿನ ಒಂದು ಪಾತ್ರ ಎಷ್ಟಿದೆ ಅಂತಂದರೆ, ಅವಳು ತಾಯಿಯಾಗಿ, ಮಗಳಾಗಿ, ಹೆಂಡತಿಯಾಗಿ ಮತ್ತು ಶಿಕ್ಷಕಿಯಾಗಿ ಅನೇಕ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಳೆ. ಇವೆಲ್ಲವುಗಳ ಜೊತೆಗೆ ಅವಳು ತನ್ನ ಒಂದು ಪ್ರತಿಭೆಯನ್ನು ಕೂಡ ಪ್ರದರ್ಶಿಸಬೇಕಾಗಿದೆ. ಇವತ್ತು ಅತ್ಯಂತ ಮುಂದುವರೆದ ನಾವು ಕ್ಷೇತ್ರದಲ್ಲಿ ಇದ್ದೇವೆ. ಹೆಣ್ಣು ಆಡು ಮುಟ್ಟದ ಸೊಪ್ಪಿಲ್ಲ, ಹೆಣ್ಣು ಕಾಲಿಡದ ಕ್ಷೇತ್ರವೇ ಇಲ್ಲ ಅಂಥ ಒಂದು ಸಂದರ್ಭದಲ್ಲಿ ನಾವು ಯಾವುದಕ್ಕೂ ಹೆದರದೆ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ಎಲ್ಲ ಕ್ಷೇತ್ರದಲ್ಲಿ ಧೈರ್ಯದಿಂದ ಮುನ್ನಡೆದಾಗ ನಾವು ಕೂಡ ಸಾಧಿಸಲು ಸಾಧ್ಯವಾಗುತ್ತದೆ. ನಿಮ್ಮಲ್ಲಿ ಅದ್ಭುತವಾದ ಪ್ರತಿಭೆ ಇದೆ, ಅವಕಾಶ ಇದೆ ಮತ್ತು ಅದಕ್ಕೆ ತಕ್ಕ ಹಾಗೆ ಪ್ರಯತ್ನ ಕೂಡ ಬೇಕು. ಸಮಸ್ಯೆಗಳು ಬರುತ್ತವೆ, ಸಮಸ್ಯೆಯನ್ನು ಸವಾಲಾಗಿ ಸ್ವೀಕರಿಸಬೇಕು. ಯಾವುದೇ ಸಮಸ್ಯೆಯನ್ನು ಧೈರ್ಯದಿಂದ ಎದುರಿಸಿದಾಗ ಅದು ಆಗಿ ಪರಿವರ್ತನೆ ಆಗುತ್ತದೆ. ಅದಕ್ಕೆ ನಾವು ತುಂಬ ಆತ್ಮವಿಶ್ವಾಸದಿಂದ ಕೆಲಸ ಕಾರ್ಯಗಳು ಮಾಡೋಣ. ನಮಗೆ ಒಂದು ಸಿಕ್ಕಂಥ ಅದ್ಭುತ ಅವಕಾಶ. ಇವತ್ತು ವಿದ್ಯಾರ್ಥಿನಿಯರು ತಾವು ತಮ್ಮ ವಿದ್ಯೆಯನ್ನು ಉತ್ತಮವಾಗಿ ಪಡೆದುಕೊಂಡು ತಾವು ಒಂದು ಕನಸು ಕಾಣಬೇಕು. ಅದೇ ರೀತಿ ಗೃಹಿಣಿಯರು ಕೂಡ ಇವತ್ತು ಮನೆಯಲ್ಲೇ ಇದ್ದೇ ಎಂಥ ಒಳ್ಳೊಳ್ಳೆ ಸಾಧನೆಗಳನ್ನು ಸಾಧಿಸುವಂಥ ಮಹಿಳೆಯರು ನಮ್ಮಲ್ಲಿದ್ದಾರೆ. ಅದೇ ರೀತಿ ದೇಶಕ್ಕಾಗಿ ಅನೇಕ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಂಥ ಮಹಿಳೆಯರು ಕೂಡ ಇದ್ದಾರೆ. ಅಂದರೆ ಒಂದಾನೊಂದು ಕಾಲಕ್ಕೆ ಹೆಣ್ಣು ಅಂದರೆ ಹುಣ್ಣು ಅಂತ ಹೇಳುತ್ತಿದ್ದರು. ಆದರೆ ಅದು ಬದಲಾಗಿ ಹೆಣ್ಣು ಅಂತಂದರೆ ಆ ಒಂದು ಕುಟುಂಬದ ಕಣ್ಣು, ಆ ಸಮಾಜದ ಕಣ್ಣು. ಅವಳು ಮನಸ್ಸು ಮಾಡಿದರೆ ಏನೇ ಸಾಧಿಸಲು ಸಾಧ್ಯ. ಅದಕ್ಕಾಗಿ ನಾನು ಇವತ್ತು ಹೆಣ್ಣು ಮಕ್ಕಳ ದಿನಾಚರಣೆ ಪ್ರಯುಕ್ತ ಎಲ್ಲ ಹೆಣ್ಣು ಮಕ್ಕಳಿಗೂ ಶುಭಾಶಯಗಳನ್ನು ಕೋರುತ್ತೇನೆ. ಅದರಲ್ಲೂ ವಿಶೇಷವಾಗಿ ಕಾಲೇಜ್ ಓದುತ್ತಿರುವಂಥ ಹೆಣ್ಣು ಮಕ್ಕಳು ತಾವು ಒಂದು ಕನಸು ಕಾಣ್ರಿ, ಒಂದು ಗುರಿಯನ್ನು ಇಟ್ಟುಕೊಳ್ರಿ. ಆ ಗುರಿ ಮುಟ್ಟುವವರೆಗೂ ಧೈರ್ಯದಿಂದ ಎದುರಿಸಿ ಮತ್ತು ಆ ಗುರಿಯನ್ನು ಮುಟ್ಟಿ. ಸ್ವಾಮಿ ವಿವೇಕಾನಂದರ ಮಾತು, ಗುರಿ ಮುಟ್ಟುವಲ್ಲಿಗೂ ನಿಲ್ಲದಿರಿ. ಏಕೆಂದರೆ ಕನಸು ಕಾಣಬೇಕು, ಗುರಿ ಇರಬೇಕು. ಹಾಗೆ ನಾವು ಅದನ್ನು ಮುಟ್ಟುವ ಛಲ ನಮ್ಮಲ್ಲಿ ಇದ್ದರೆ ಖಂಡಿತವಾಗಲೂ ಸಾಧ್ಯವಾಗುತ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಹಾರ್ದಿಕ ಶುಭ